ನನಗೆ ಲಾಸ್ಟ್ ಇಯರ್ ಯಾರೇ ಸಿಕ್ಕಿದ್ರು ನನ್ನ ಕೇಳ್ತಾ ಇದ್ದ ಮೊದಲನೇ ಕ್ವಶನ್ನು ಯಾಕೆ ವೀಡಿಯೋಸ್ ಮಾಡೋದು ಬಿಟ್ಟೆ ಅಂತ. ಬಟ್ ನಾನು ಯಾರಿಗೂ ಸರಿಯಾಗಿ ಆನ್ಸರ್ ಮಾಡಿರಲಿಲ್ಲ. ಸೊ ಸರಿಯಾಗಿ 1 ವರ್ಷದ ಹಿಂದೆ ನನಗೂ ನನ್ನ ವೈಫ್ಗೂ ವರ್ಕ್ ಫ್ರಮ್ ಹೋಮ್ ಸಿಕ್ತು. ಬೆಂಗಳೂರಿಂದ ನಮ್ಮೂರು ಶೆಟ್ಟಿಹಳ್ಳಿಗೆ ಶಿಫ್ಟ್ ಆದ್ವಿ. ಇವಾಗ ವರ್ಕ್ ಫ್ರಮ್ ಹೋಮ್ ಆಗಿ ವರ್ಕ್ ಫ್ರಮ್ ಫಾರ್ಮ್ ಆಗಿಬಿಟ್ಟಿದೆ. ಇಲ್ಲಿ ಊರಲ್ಲಿ ಒಂದು ಕಂಟೆಂಟ್ ಏನು ಮಾಡೋದು ಅನ್ನೋ ಕನ್ಫ್ಯೂಷನ್ನು, ಇನ್ನೊಂದು ಊರಲ್ಲಿ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಇರೋ ಅಷ್ಟು ದಿನದಲ್ಲಿ ಏನಾದರೂ ಮಾಡಬೇಕು ಅನ್ನೋ ಥಾಟ್ ಬಂತು. ಸೊ ವಿಡಿಯೋ ಮಾಡೋದು ನಿಲ್ಲಿಸಿ ಊರಲ್ಲಿ ಏನು ಮಾಡೋದು ಅನ್ನೋದ್ರ ಕಡೆಗೆ ಫೋಕಸ್ ಶಿಫ್ಟ್ ಮಾಡಿದೆ. ಮೊದಲು ಪಶುಸಂಗೋಪನೆ ಮಾಡಬೇಕು ಅಂತ ಡಿಸೈಡ್ ಆಗಿ ಅದರಲ್ಲಿ ಯಾವುದನ್ನು ಸಾಕೋದು ಅಂತ ರಿಸರ್ಚ್ ಮಾಡೋಕ್ಕೇ 6 ಮಂತ್ಸ್ ಆಗೋಯ್ತು. ಕೊನೆಗೆ ಕುರಿ, ಕೋಳಿ, ಹಸು 3 ಸಾಕೋಣ ಅಂತ ಡಿಸೈಡ್ ಆಗಿ ಅದೇ ಥರ ಫಾರ್ಮ್ ಡಿಸೈನ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡ್ಸೋಕ್ಕೆ ಇನ್ನೂ 3 ಮಂತ್ಸ್ ಆಯಿತು. ಸೊ ಇವಾಗ ನಮ್ಮ ಫಾರ್ಮ್ ಶುರು ಆಗಿದೆ. ನಮ್ಮ ಫಾರ್ಮ್ ನೇಮು SA ನ್ಯಾಚುರಲ್ಸ್ ಅಂತ. ನಮ್ಮ ಫಾರ್ಮ್ ಬಗ್ಗೆ ಫುಲ್ ಡೀಟೇಲ್ಸ್ ಇನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ. ಆ್ಯಕ್ಚುಲಿ ಪ್ಲ್ಯಾನ್ ಮಾಡೋದು ಈಸಿ, 100 ಥರ ಐಡಿಯಾ ಬರ್ತವೆ, ಬಟ್ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋದು ಕಷ್ಟ. ಸೊ ದೊಡ್ಡದಾಗಿ ಕನಸು ಕಾಣಿ, ದಿನ ಆ ಕನಸಿನ ಕಡೆಗೆ ವರ್ಕ್ ಮಾಡಿ, ಒಂದಿನ ಆ ಕನಸು ನನಸಾಗುತ್ತೆ.